ನಮಸ್ಕಾರ. ಶುಚಿತ್ವ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯವಾಗುತ್ತೆ. ಶುಚಿ ಇದ್ದರೆ ಆರೋಗ್ಯ ಇರುತ್ತೆ, ಆರೋಗ್ಯ ಇದ್ದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಹಾಗೇನೆ ನಮ್ಮ ನಗರ ಪ್ರದೇಶಗಳ ಅಭಿವೃದ್ಧಿ ಶುಚಿತ್ವಕ್ಕಾಗಿ ದುಡಿತಾ ಇರುವಂತಹವರು ಬರೋಬ್ಬರಿ ನಮ್ಮ ರಾಜ್ಯದಲ್ಲೇ 17,000 ಮಂದಿ ಇದ್ದಾರೆ. ಆದರೆ ಆ 17,000 ಮಂದಿಯ ಶುಚಿತ್ವ, ಆರೋಗ್ಯ, ಅಭಿವೃದ್ಧಿಯತ್ತ ಗಮನ ಹರಿಸೋರು ಯಾರು? ಅವರ ಧ್ವನಿಗೆ ವೇದಿಕೆಯಾಗಿ ಈ ವಾರ ನಾವು ಎಲ್ಲ ಪೌರ ಕಾರ್ಮಿಕರೊಂದಿಗೆ ನಡೆಸ್ತಾ ಇದ್ದೀವಿ ನಮ್ಮ ವಾಯ್ಸ್ ಅನ್ನ. ಈ ಊರಿಗೋಸ್ಕರ ನಾವ್ ಯಾಕೆ ಕಷ್ಟಪಡಬೇಕು? ಯಾಕೆ ನಮ್ಮ ಬರನ್ನ ಸುರಿಸ್ಬೇಕು? ಇವ್ರು ಮಾತ್ರ ಕಾರಾಗ ಓಡಾಡ್ಬೇಕು, ಬೈಕಾಗ ಓಡಾಡ್ಬೇಕು. ನಾವು ಬೈಕಾಗ ಓಡಾಡಂಗಿಲ್ವಾ? ನಾವು ಕಾರ್ ತಗೊಂಡಂಗಿಲ್ವಾ? ಬೆಂಗಳೂರನ್ನ IT ಸಿಟಿ ಅಂತೀವಿ, ಉದ್ಯಾನ ನಗರಿ ಅಂತೀವಿ. ಆದರೆ ಈ ನಗರದ ಶುಚಿತ್ವವನ್ನು ಕಾಪಾಡುವಂತಹ ಜವಾಬ್ದಾರಿ ಹೊತ್ತಂತವರು ಸಾಕಷ್ಟು ಮಂದಿ, ಅದರಲ್ಲಿ ಬಹುಮುಖ್ಯವಾಗಿ ಪೌರ ಕಾರ್ಮಿಕರು. ಆದರೆ ಪೌರ ಕಾರ್ಮಿಕರ ಆರೋಗ್ಯ ಅಭಿವೃದ್ಧಿಯ ಜವಾಬ್ದಾರಿ ಹೊತ್ತಂತಹ ಸರ್ಕಾರವಾಗಲಿ ಆ ಗುತ್ತಿಗೆದಾರರಾಗಲಿ ಅವರ ಕಡೆ ಗಮನವನ್ನೇ ಹರಿಸ್ತಾ ಇಲ್ಲ. ಹಾಗಿದ್ರೆ ಅವರ ಕೂಗು ಏನು? ನಿಮ್ಮ ಸಮಸ್ಯೆಗಳು ಬಹುಮುಖ್ಯವಾಗಿ ಕಾಡ್ತಾ ಇರುವಂಥದ್ದು ಸಾಕಷ್ಟು ಶುಚಿತ್ವದ ಕಡೆ ನೀವು ಗಮನ ಹರಿಸ್ತೀರಿ. ಆದರೆ ನಿಮ್ಮ ಸಮಸ್ಯೆಗಳನ್ನ ಗಮನ ಹರಿಸೋರೇ ಇರಂತ ನಿಮ್ಮ ಸಮಸ್ಯೆಗಳು ಏನೇನು ಅಂತ? ನಮ್ಮ ಸಮಸ್ಯೆ 3 ತಿಂಗಳಿಂದ ಸರಿಯಾಗಿ ಸಂಬಳ ಕೊಡ್ತಿಲ್ಲ. ನಾವು BBMPಯಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಈಗ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಆದರೂ ಕಾಂಟ್ರಾಕ್ಟ್ ಅವರು 3 ತಿಂಗಳಿಂದ ಸರಿಯಾಗಿ ಸಂಬಳ ಕೊಡ್ತಿಲ್ಲ. ನಾವು ಎಲ್ಲ ಕೆಲಸ ನಿಲ್ಲಿಸಿ BBMP ಆಫೀಸ್ ಹತ್ರ ಹೋಗಿ ಕೇಳಿದ್ರೆ ಅವರು ಅಧಿಕಾರಿಗಳು ಏನು ಹೇಳ್ತಾರೆ, ನಿಮಗೂ ನಮಗೂ ಯಾವುದೋ ಸಂಬಂಧ ಇಲ್ಲಮ್ಮ, ನಮಗೆ ಕಾಂಟ್ರಾಕ್ಟ್ ಅವ್ರ ಹತ್ರ ಸಂಬಂಧ ಇರೋದು, ಅವ್ರನ್ನ ಹೋಗಿ ಕೇಳಿ ಅಂತ ಅವರು ಹೇಳ್ತಾರೆ. ನೀವು ಬಿಲ್ ಮಾಡಿಲ್ವಲ್ಲಂತ ಸರ್ ಅವ್ರು ಸಂಬಳ ಕೊಡೋಕ್ಕೆ ಅಂತಂದರೆ, ಇಲ್ಲಮ್ಮ ಎಲ್ಲ ಬಿಲ್ಲು ನಾವು ಯಾವುದು ಬ್ಯಾಲೆನ್ಸ್ ಸಿಕ್ಕಿಲ್ಲ, ಎಲ್ಲ ಬಿಲ್ ಮಾಡಿಕೊಟ್ಟಿದ್ದೀವಿ, ಹೋಗಿ ನೀವು ಅವ್ರನ್ನೇ ಕೇಳಿ ಅಂತ ಅಧಿಕಾರಿಗಳು ಹೇಳ್ತಾರೆ. 5,000 ಸಂಬಳದಲ್ಲಿ ಬರೀ 4,000, 4,500, 3,000, 2,000 ಹಿಂಗೆ ಸಂಬಳ ಕೊಡ್ತಾರೆ. ನಾವು ಅವ್ರ ಕಾಲು ಕೆಳಗೆ ಚಪ್ಪಲಿ ಥರ ನೋಡ್ತಾರೆ, ನಮ್ಮನ್ನು ಬಾನಿಸಾಗಿ ನೋಡ್ತಾರೆ ಹೊರತು ಮನುಷ್ಯನಾಗಿ ಯಾರೂ ನೋಡ್ತಿಲ್ಲ. ಓಕೆ, ಮನುಷ್ಯತ್ವನೇ ಮರೆತಿದೆ ಸರ್ಕಾರ, ಮನುಷ್ಯತ್ವವನ್ನೇ ಮರೆತಂತೆ ವರ್ತಿಸ್ತಾರೆ ಎಲ್ಲರೂ. ಹಾಗಾಗಿ ಪ್ರತಿಯೊಂದು ದಿನನೂ ಕಸವನ್ನು ತೆಗೆಯುವಂತಹ ಈ ಜನತೆಗೆ ಅವರ ಜೀವನವನ್ನು ಕಸವಾಗಿಸ್ಬಿಟ್ಟಿದ್ದಾರೆ ಅಂತ ಹೇಳಿ. ನಾವು ಸಂಬಳ ಕೇಳಿದ್ರೆ ಅವರು ಅಲ್ಲಿ ಹೋಗಿ ಕೇಳಿದ್ರೇನು ಅದೇ ನಾವು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ರೆ ಅವ್ರಿಗೆ ಹೋಗಿ ಕೇಳಿ ಅಂತಾರೆ. ಅವರು ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅವ್ರು ಸ್ವಿಚ್ ಆಫ್ ಮಾಡ್ತಾರೆ. ಅವ್ರು ಏನಂತಾರೆ ಕಾಂಟ್ರಾಕ್ಟವ್ರು ಕೇಳಿದ್ರೂ ಅಮ್ಮ ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ನಮಗೆ ಬಿಲ್ ಆಗಿಲ್ಲ ಅಂತಾರೆ. ಈ ಥರ ತೊಂದರೆ ಕೊಡ್ತಾವ್ರೆ. ನಾವು ಬಾಡಿಗೆ ಮನೆಗಿದ್ದೀವಿ, ನಾವು ಬಾಡಿಗೆ ಕಟ್ಟಬೇಕಾದ್ರೆ ಹೆಂಗೆ ಕಷ್ಟ ಇರುತ್ತೆ. ಬೆಂಗಳೂರಲ್ಲಿ ಬತ್ತಬೇಕಾದ್ರೆ ಕಷ್ಟ ಇರುತ್ತಲ್ವ. ನಾವು ಕೇಳಿದ್ರೇನು ನಿಮ್ಮ ಬಾಯಿ ಜಾಸ್ತಿ, ಇವ್ರನ್ನ ತೆಗ್ದಾಕ್ರಿ ಹಂಗೆ ಹಿಂಗೆ ಅಂತಾರೆ. ನಾವು 15 ವರ್ಷ ನಿಂತು ಕೆಲಸ ಮಾಡ್ತಾಯಿದ್ವಿ ಮೇಡಮ್. ನಿಮ್ಗೆ ಏನು ಅನ್ಸುತ್ತೆ, ಈ ಸಂಘಟನೆ ಅನಿವಾರ್ಯವಾಗಿತ್ತು ಈ ಒಂದು ಸಮುದಾಯಕ್ಕೆ, ಈ ಒಂದು ಕಾರ್ಮಿಕರಿಗೆ? ಸೊ ಸಂಘಟನೆ ಆದ ಮೇಲೆ ಯಾವೆಲ್ಲ ರೀತಿಯ ಅಭಿವೃದ್ಧಿ ಕಾರ್ಯ ಸಾಧ್ಯ ಆಯಿತು ಅಂತಂತೇಳಿ? ನಾವು 5-6 ವರ್ಷದಿಂದ ಇವ್ರನ್ನ ಸಂಘಟಿಸ್ತಾ ಇದ್ದೀವಿ. ಅದಕ್ಕೆ ಮುಂಚೆಯಿಂದ 1,600, 1,900, 2,000 ಹೀಗೆ ಎಷ್ಟೆಷ್ಟು ಲೆಕ್ಕ ಬರುತ್ತೋ ಅವ್ರಿಗೆ ಎಷ್ಟು ಅನಿಸುತ್ತೋ ಅಷ್ಟು ಕೊಡ್ತಾಯಿದ್ರು. ಒಂದು ಕಾರ್ಮಿಕರಿಗೆ ಒಂದು ನಿಗದಿತ ಸಂಬಳ ಇರುತ್ತೆ, ಆ ಸಂಬಳವನ್ನು ಕೊಡಬೇಕು ಅನ್ನೋ ಪರಿಜ್ಞಾನವೂ ಕೂಡ ಇಲ್ಲ. ಯಾಕೆಂದರೆ ಕಾರ್ಮಿಕ ಕಾನೂನುಗಳು, ಕಾಯ್ದೆಗಳಿದ್ದಾವೆ. ಇಷ್ಟು ಸಂಬಳ ಕೊಡಬೇಕು ಒಬ್ಬ ವ್ಯಕ್ತಿಗೆ, ಮಿನಿಮಮ್ ವೇಜ್ ಅನ್ನುವಂಥ ಒಂದು ಕಾಯ್ದೆಗಳೇ ಇದ್ದಾವೆ. ಆದರೆ ಸಂಘಟನೆ ಬಂದಮೇಲೆ ಇವ್ರಿಗಾಗಿದ್ದೇನಪ್ಪ ಅಂದರೆ 5,054 ಮಿನಿಮಮ್ ವೇಜ್ ಏನಿದೆ ಅದನ್ನೇ ಕೊಡಿಸೋದ್ರಲ್ಲಿ BBMP ಗುತ್ತಿಗೆ ಪೌರ ಕಾರ್ಮಿಕರ ಸಂಘಟನೆ ಯಶಸ್ವಿಯಾಗಿದೆ. ಕಾನೂನು ಹೇಳುತ್ತೆ ತಿಂಗಳಲ್ಲಿ 7ನೇ ತಾರೀಕು ಕೊಡಬೇಕು ಸಂಬಳ ಅಂತ ಕಾನೂನಲ್ಲಿ ಹೇಳುತ್ತೆ. ಆದರೆ ಇವ್ರಿಗೆ ಇದುವರೆಗೂ 2 ತಿಂಗಳು ಆಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, ಈ ಥರ ಅವ್ರಿಗೆ ಇಷ್ಟ ಬಂದಂಗೆ ಕೊಡ್ತಿದ್ದಾರೆ. ಯಾರನ್ನ ಕೇಳಿದ್ರು ಕೂಡ BBMPನ ಕೇಳಿದ್ರೆ ಇವ್ರ ಮೇಲೆ ಹಾಕ್ತಾರೆ, ಕಾಂಟ್ರಾಕ್ಟರ್ ಮೇಲೆ ಹಾಕ್ತಾರೆ, ಕಾಂಟ್ರಾಕ್ಟರ್ನ ಕೇಳಿದ್ರೆ BBMP ಮೇಲೆ ಹಾಕ್ತಾರೆ. ಒಂದು ಸಂಘಟಿತವಾಗಿ ಹೋರಾಟ ಮಾಡಿದ್ಮೇಲೆ ಸುಮಾರು ಕೆಲವೆಲ್ಲ ಪಡ್ಕೊಳ್ಳಿಕ್ಕಾಯಿತು. ಇನ್ನೊಂದು ಪ್ರಧಾನವಾಗಿ ಅಂದರೆ ಇವ್ರನ್ನ ತುಂಬ ಅವ್ಯಾಚ್ಯ ಶಬ್ದಗಳಿಂದ ಬೈತಾ ಇದ್ರು, ಕೆಟ್ಟ ಮಾತುಗಳಿಂದ ಬೈತಾ ಇದ್ರು. ಇವ್ರನ್ನ ಮನುಷ್ಯರು ಅನ್ನೋ ಥರನೇ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಇದನ್ನೆಲ್ಲ ಹೇಳಿ ನಾವು ಹೋರಾಟ ಮಾಡಿದ್ಮೇಲೆ ಕನಿಷ್ಠ ಅವ್ರು ಕಾರ್ಮಿಕರು, ಅವ್ರು ಇರೋದ್ರಿಂದನೇ ನೀವುಗಳಿದ್ದೀರ, ಹಾಗಾಗಿ ಅವ್ರನ್ನ ನೀವು ಗೌರವಯುತವಾಗಿ ಅವ್ರನ್ನ ಕಾಣಬೇಕು ಅಂತೇಳಿ ನಾವು ಗಲಾಟೆ ಮಾಡಿದ್ಮೇಲೆ ಅದು ಸ್ವಲ್ಪ ಇಂಪ್ಲಿಮೆಂಟ್ ಆಗ್ತಾ ಇದೆ. ಹೆದರ್ಕೊಳ್ತಾರೆ ಈಗ ಸ್ವಲ್ಪ ಸಂಘಟನೆ ಅಂತೆಲ್ಲ ಇರೋದ್ರಿಂದ. ಈ ಥರದ್ದು ಸಣ್ಣ ಪುಟ್ಟ ಸಕ್ಸಸ್ ಎಲ್ಲ ಸಂಘಟನೆ ಇರೋದ್ರಿಂದ ಆಗ್ತಾ ಇದೆ. ಆದರೆ ಲಾರ್ಜರ್ ಪ್ರಶ್ನೆಗಳೇನಿದ್ದಾವೆ, ಇವ್ರಿಗೆ ESI ಕೊಡಬೇಕು, PF ಇಲ್ಲ, ಸರಿಯಾಗಿ PF ಇದು ಮಾಡ್ತಿಲ್ಲ, ESI ಕಟ್ತಿದಾರೋ ಇಲ್ವೋ ಅದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಈ ಥರದ್ದು ಮತ್ತು BBMP ಕೇಳಿದ್ರೆ ಇವರು ಅಥಾರಿಟಿ ಅಂತಾರೆ, ಅವ್ರು ಕೇಳಿದ್ರೆ ಇವರು ಅಥಾರಿಟಿ ಅಂತಾರೆ. ಆದರೆ ಬೇಸಿಕ್ ಎಂಪ್ಲಾಯರ್ ಬಂದು BBMPನೇ ಇಲ್ಲಿ. ಸೊ ಅವರು ಆ ಥರ ಎಸ್ಕೇಪ್ ಆಗಲಿಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಎಸ್ಕೇಪಿಸಮ್ ಅನ್ನೋದಕ್ಕೆ ಇದು ಪರಿಹಾರ ಅಲ್ಲೇ ಅಲ್ಲ. ಸರ್ಕಾರ ಕೊಡಲಿ, ಗುತ್ತಿಗೆದಾರರು ಅಂಡರ್ ಇವರು ಬರಲಿ, ಆದರೆ ಸರಿಯಾಗಿ ಸಿಗುವಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತನ್ನುವಂತಹ ಕೂಗು ಇದೆ.
ಕಾಂಟ್ರಾಕ್ಟೇ ಬೇಕಿಲ್ಲ ನಮಗೆ. ಅದೇ BBMP ತೊಗೊಳ್ಳಿ ಕೆಲಸನ, ನಮಗೊಂದು ನೆಮ್ಮದಿ ಸಿಕ್ಕುತ್ತೆ. ಈಗ ನಮ್ಮನ್ನ ಕಾಲೊಂದು ಹೊಸ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರೇ. 96 ಸೇರಿರೋದು, 96 ಅಂದರೆ ಎಷ್ಟು ವರ್ಷ ಆಯಿತು ನಮಗೆ. 96ರಲ್ಲಿ 1200 ರೂಪಾಯಿ ಪೇಮೆಂಟ್ ಇತ್ತು. ಆಮೇಲೆ 1,500,000 ಒಂದೊಂದು ವರ್ಷಕ್ಕೆ ಒಂದೊಂದು ಸರ್ಕಾರ ಬಂದು ನಮ್ಮನ್ನು ಹಾಳು ಮಾಡಿದ್ದಾರೆ. ಯಾವ ಸರ್ಕಾರನೂ ನಮ್ಗೆ ಅಭಿವೃದ್ಧಿ ಮಾಡಿಲ್ಲ. ಅವರು ಚೆನ್ನಾಗಿರ್ತಾರೆ ಹೊರತಾಗಿ ನಮ್ಮಂತರ ಬೀದಿ ಕಸ ಗುಡಿಸ್ಬಿಟ್ಟು ಈ ಥರ ಮಾಡೋಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ? ಅಲ್ಲ, ನಾಚಿಕೆ ಆಗಲ್ವಾ? ಅವ್ರ ಹೆಂಡತಿ ಮಕ್ಕಳನ್ನ ಬೀದಿ ಕಸ ಗುಡ್ಸೋಕೆ ಬಿಡಲಿ, ಅವ್ರಿಗೆ ನಾಚಿಕೆ ಆಗುತ್ತೆ. ಅವಾಗ ನಾವಂದರೆ ಯಾಕಂದ್ರೆ ಬಡಪಾಯಿಗಳಲ್ವಾ, ನಾವು ಕಸ ಗುಡಿಸಿ ಇವ್ರು ಕೊಟ್ಟಾಗ ಸಂಬಳ ಇಸ್ಕೊಂಡು ಬೈದಾರ ಹತ್ರ ಬಾಡಿಗೆ ಮನೆಯವ್ರ ಹತ್ರ ಬೈಸ್ಕೊಂಡು ತಪ್ಪಲೆಗಳೆಲ್ಲ ಈಚೆಗಾಕಿ ಇವ್ರು ಕೊಟ್ಟಾಗ ಇಸ್ಕೊಳಕ್ಕೆ ಇವ್ರ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರ್ಬೇಕು, ನಾವು ನೆಮ್ಮದಿಯಾಗಿರೋಕ್ಕೆ ಇಷ್ಟ ಇಲ್ವಾ? ಅಲ್ಲ, ಈ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂದರೆ ಬರ್ಕೊಟ್ಬಿಡ್ಲಿ. ಏನು ಕಾಂಟ್ರಾಕ್ಟ್ ಕೊಡ್ತಾರೆ ಇವರು? ಜನಕ್ಕೆ ಯಾಕೆ ನೋವು ಕೊಡ್ತಾರೆ? ಜನಕ್ಕೆ ನೋವು ಕೊಟ್ಬಿಟ್ಟು ನಮ್ಮನ್ನೆಲ್ಲ ಬೇರೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಬೇರೆ ಕಾಂಟ್ರಾಕ್ಟ್ ನೇಕವಚ್ಚಲ್ಲಿ ಮಾತಾಡ್ಸಂಗೆ ಮಾಡಿರು. ಅಂದ್ರೆ ಈ ಕಾಂಟ್ರಾಕ್ಟರ್ಸ್ ಅಂಡರ್ ನಲ್ಲಿ ಕಾರ್ಮಿಕರು ಬಂದಿರೋದ್ರಿಂದಲೇ ಎಲ್ಲ ಸಮಸ್ಯೆಗಳು ಅನುಭವಿಸೋದು ಅಂತ ತುಂಬಾ ಅನಿಸ್ತಾ ಇದೆ ಇದೆ ಮೇಡಮ್, ತುಂಬಾ ಖಂಡಿತ. ಇದು ಕಾಂಟ್ರಾಕ್ಟ್ ಲೇಬರ್ಸ್ ಕೊಟ್ಟ ಮೇಲೆ ತುಂಬಾ ಸಮಸ್ಯೆಗಳಾಗಿದೆ. ಇದು ಯಾರಿಗೂ ನೆಮ್ಮದಿ ಇಲ್ಲ. ಹೆಣ್ಮಕ್ಳುಗಳಿಗೆ ಯಾರನ್ನ ನೆಮ್ಮದಿ ಐತೆ ಅಂತ ಹೇಳ್ಬಿಡ್ಲಿ ಬೇಕಾರೆ. ನಾವು ಇವತ್ತೇ BBMPಗೆ ಏನು ಬೇಕಾದ್ರೂ ಮಾಡಕ್ಕೆ ಸಿದ್ಧಾಗಿದ್ದೀವಿ. ನಮ್ಮ ಸಮಕ್ಕೆ ಬರಲ್ಲ ಇವರು, ನಮ್ಮರೇ ಸರಿ ಇಲ್ಲ. ಇವತ್ತು 3 ತಿಂಗಳಿಗೊಂದು ಸಂಬಳ ಕೊಡ್ತಾಳೆ, ವರ್ಷಕ್ಕೆ ಕೊಡ್ತಾನೆ. ನೀವು 1 ತಿಂಗಳಿಗೆ ಕೇಳಲಿಲ್ದರು ವರ್ಷಕ್ಕಾದ್ರೂ ಕೊಡ್ತೀವಿ ಇಸ್ಕೊಳ್ಳಿ. ಅವಾಗ ಏನಾಗಬೇಕು? ನಮ್ಮ ಪರಿಸ್ಥಿತಿ ಏನಾಗಬೇಕು? ಮಕ್ಳೇನಾಗಬೇಕು? ನಮ್ಮ ಮಕ್ಳು ಓದ್ಬೇಡವಾ? ನಾವು ಚೆನ್ನಾಗಿರ್ಬೇಡವಾ? ಇವ್ರು ಮಾತ್ರ ಕಾರಾಗಿ ಓಡಾಡಬೇಕು, ಬೈಕಾಗಿ ಓಡಾಡಬೇಕು. ನಾವು ಬೈಕಾಗಿ ಓಡಾಡಂಗಿಲ್ವಾ? ನಾವು ಕಾರ್ ತೊಗೊಳಂಗಿಲ್ವಾ? ಓಕೆ, ಕಾರ್ಮಿಕರ ಅಭಿವೃದ್ಧಿಯ ಅತ್ತ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಬರೀ ಸ್ವಯಂ ಅಭಿವೃದ್ಧಿ, ಸ್ವಯಂ ಪ್ರಗತಿಯ ಬಗ್ಗೆ ಗಮನವನ್ನು ಹರಿಸ್ತಾ ಇರೋದ್ರಿಂದಾಗಿ ಇವರಿಗೆ ದೊಡ್ಡ ಸಮಸ್ಯೆ ಕಾಡ್ತಾರೆ. ಇದಕ್ಕೆಲ್ಲ ಪರಿಹಾರ ಯಾವಾಗ ಅಂತ ಅನ್ಸುತ್ತೆ? ಈಗ ಮಾತಾಡ್ತಾನೆ ಅವ್ರು ಹೇಳ್ತಾರೆ ESI 15 ವರ್ಷ 20 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಯಾರು ಕೂಡ ಇದುವರೆಗೂ ESI ಅಂತ ಇದೆ, PF ಅಂತಿದೆ, ಅದನ್ನು ತೊಗೊಳಕ್ಕಾಗಿಲ್ಲ. ಕಳೆದ ಬಾರಿ ಕೂಡ ಕಾಂಟ್ರಾಕ್ಟ್ರು ಯಾರು ಚೇಂಜ್ ಆದರೂ ಅವರಿಂದ ಇದುವರೆಗೂ ಕೂಡ PF ಇನ್ನು ಅವ್ರಿಗೆ ಪಾವತಿ ಆಗಿಲ್ಲ. ಅದಾದಮೇಲೆ ಕಳೆದ 3 ತಿಂಗಳಿಂದ ಮತ್ತೊಂದು ಕಾಂಟ್ರಾಕ್ಟ್ ಚೇಂಜ್ ಆಗ್ತಿದ್ದಾನೆ. ಅವನು 3 ತಿಂಗಳದ್ದು ಸಂಬಳ ಇನ್ನೂ ಪೇ ಆಗಿಲ್ಲ, ಮತ್ತು ಅದ್ರದ್ದು ESI PF ಎಲ್ಲೋಗಿದೆ ಅನ್ನೋದನ್ನ ಇವ್ರು ಕೇಳಲಿಕ್ಕೆ ಇವ್ರು ರೆಡಿ ಇಲ್ಲ. ಇವ್ರು 2 ತಿಂಗಳು 3 ತಿಂಗಳಾದರೂ ಇವ್ರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಫಸ್ಟು 1300 1500 ಇದ್ದಿದ್ದ ಸಂಬಳಕ್ಕೆ 5054 ಬಂದ ಮೇಲೆ ಇವ್ರಿಗೆ 2 ತಿಂಗಳು ಕೊಟ್ಟರು ಪರವಾಗಿಲ್ಲ ಅನ್ನೋ ಥರದ್ದು ಒಂದು ಮನಸ್ಥಿತಿ ಇದೆ. ಈಗ ನಿಮ್ಮ ಸ್ಯಾಲ್ರಿ 5054 ರೂಪಾಯಿ ಅಂತ ಫಿಕ್ಸ್ ಆಗಿದೆ, ಆದರೆ ಅದು ಅಷ್ಟಾದರೂ ನಿಮಗೆ ತಲುಪ್ತಾ ಇದೆಯಾ? ತಲುಪ್ತಾ ಇಲ್ಲ ಮೇಡಮ್. 5054 ರೂಪಾಯಿ ಅಂತ ನೆಪಕ್ಕೆ ಹೇಳಿದ್ದಾರೆ ಅಷ್ಟೇ. 3000 2000 ಒಂದು ತಿಂಗಳಲ್ಲೇ ನಮ್ಗೆ ಆರೋಗ್ಯ ಕೆಟ್ಟೋಗಿದ್ದಾಗ ನಾವು ಆಸ್ಪತ್ರೆಗೆ ಇರಬೇಕು. ಅಲರ್ಜಿ ಇದೆ, ಆಸ್ಮಾ ಇದೆ, TB ಇದೆ, ಎಲ್ಲ ಇದೆ. ಆದ್ರೂ ನಮ್ಗೆ ಆರೋಗ್ಯದ ಬಗ್ಗೆ ಯಾರು ನೋಡೋಂಗಿಲ್ಲ. 96ರಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ, ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ. ಏಕಾಏಕಿ ಕಾಂಟ್ರಾಕ್ಟ್ ಕೊಟ್ಬಿಟ್ರು. ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಕಾಂಟ್ರಾಕ್ಟ್ ಅವನ ಹತ್ರ ಸಂಬಳ ಕೊಡಬೇಕು. 3 ತಿಂಗಳಾಗುತ್ತೆ. 3 ತಿಂಗಳಿಂದ CMCಗೆ ಹೋದರೆ ಯಾರು ನೀವು ಸಂಬಂಧನೇ ಇಲ್ಲ ಅಂತಾರೆ. ಕಾಂಟ್ರಾಕ್ಟರ್ ಹೇಳ್ತಾನೆ BBMP ಇಲ್ಲ ನಮಗೆ ಬಿಲ್ಗಳು ಮಾಡಿಲ್ಲ ಅಂತಾರೆ. ಅವ್ರು ಬಿಲ್ಗಳು ಮಾಡಿಲ್ಲ ಅಂತಾರೆ. ಇವ್ರು ನಿಮಗೂ ನಮಗೂ ಸಂಬಂಧ ಇಲ್ಲ. ನಾವೇನು ಮನುಷ್ಯರಲ್ವಾ? ಬರೀ ಆಶ್ವಾಸನೆಗಳನ್ನು ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ CMC BBMP ಈ ರಾಜಕಾರಣಿಗಳು ಎಲ್ಲರೂ ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಂಡು, ನಾವು ಮನುಷ್ಯರು ಇಲ್ಲಿ ಪೌರ ಕಾರ್ಮಿಕ ಕೆಲಸ ಮಾಡೋದೇನೆ ಎಲ್ಲ ಆರೋಗ್ಯವಾಗಿರೋದು. ಫಸ್ಟ್ ಅದು ಪಾಯಿಂಟ್. ಅದನ್ನ ತಿಳ್ಕೊಳ್ಳೋ ಮನುಷ್ಯತ್ವ ಐತೆ ಮನುಷ್ಯರು. ನಾವು ಕೆಲಸ ಮಾಡ್ತಾ ಇದ್ರೆ ನಿಮಗೆಲ್ಲ ಆರೋಗ್ಯ ಐತೆ, ನಿಮ್ಮ ಮಕ್ಕಳ ಮನೆಯೆಲ್ಲ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ. ನಮ್ಮ ಆರೋಗ್ಯದ ಬಗ್ಗೆ ನಾವು ನೋಡ್ಕೊಳೋದು ಬೇಡ. ಅದೇ BBMPಯಲ್ಲಿ ಒಬ್ಬರಾದ್ರೂ ಅಯ್ಯೋ ಅವ್ರ ಆರೋಗ್ಯದ ಬಗ್ಗೆ ಯಾರಾದ್ರೂ PF ESI ಕಾರ್ಡ್ ಮಾಡಿಸಿದಾರ? ಎಲ್ಲ ಆಶ್ವಾಸನೆ ಕೊಡ್ತೀವಿ, ನಾಳೆ ಮಾಡಿಸ್ತಾರೆ. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ಒಟ್ಟಲ್ಲಿ ಸಮಾಜದ ಆರೋಗ್ಯ ಕಾಪಾಡೋರ ಆರೋಗ್ಯ ವಿಚಾರಿಸ್ತಾ ಇಲ್ಲ. ದಯವಿಟ್ಟು ಈ ಟಿವಿಯಲ್ಲಿ ಯಾರಾದ್ರೂ ಮನುಷ್ಯತ್ವ ಇದ್ದವ್ರು, ಕಮಿಷನರ್ ಆಗ್ಲಿ, ಯಾರ ರಾಜಕಾರಣಿಗಳೇ ಆಗ್ಲಿ, ಇದನ್ನ ಫಸ್ಟ್ ತಿಳ್ಕೊಂಡು ನಮ್ಮ ಬಗ್ಗೆ ಆಲೋಚನೆ ಮಾಡೋವನೇ ಮನುಷ್ಯತ್ವ ಇದ್ದವನು. ಇಲ್ಲ ಅಂದ್ರೆ ನಿಜವಲ್ಲ ಅವ್ರ ಮನುಷ್ಯತ್ವನೇ ಇಲ್ಲ. ನಮ್ಮನ್ನ ಅಷ್ಟು ಗಮನಿಸ್ಲಿ, ನಮ್ಮನ್ನು ಗಮನ. ಪ್ರಜೆಗಳು ಬಂದಾಗ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಓಟ್ ಹಾಕ್ರಿ ಅಂತ ಬಿಡ್ತಾರೆ. ಅವರೆಲ್ಲಾನು ನಮ್ಮ ಓಟ್ಗಳನ್ನೆಲ್ಲ ತಿನ್ಕೊಂಡು ಅವ್ರು ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ನಮ್ಮ ಬಗ್ಗೆ ಯಾರಾದ್ರು ನೋಡಿದಾರ? ನಮ್ಮ ಕಷ್ಟ ಸುಖ ಕೇಳಿದಾರ? BBMPಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ? 25 ಜನನ್ನ 4 ಕೂರ್ ಮಾಡಿಸ್ತಾರೆ. ಯಾರಾದ್ರೂ ಕೇಳಿದಾರಾ? ಅವ್ರಿಗೇನು ಲಂಚ್ಗಳು ಬಂದಿಲ್ಲ, ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ ಅಂತ ಕೇಳೋರೇ ಇದ್ದಾರೆ ಹೊರತು ನಮ್ಮನ್ನ. ಅಂದ್ರೆ ಇವಾಗ ನಾನು ಟಿವಿಯಲ್ಲಿ ಮಾತಾಡ್ತಾ ಇದ್ದೀನ, ಇವಾಗ ನನ್ನ ಮೇಲೆ ಎಷ್ಟು ಕಣ್ಣಿರುತ್ತೋ. ಅವ್ರು ಎಂಥ ದೊಡ್ಡ ಕಳ್ಳರುಗಳವರು, ದೊಡ್ಡ ಘಟಾಂಗಟಿಗಳವರು. ಇದು ಈ ಕಾಂಟ್ರಾಕ್ಟು ಈ ಗೌರ್ಮೆಂಟೇ ಕೊಡಬಾರ್ದು ಮೇಡಮ್ ಅವರೇ. ಈ ಕಾಂಟ್ರಾಕ್ಟೇ ಯಾರಿಗೂ ಕೊಡಬಾರ್ದು.